ಸುಂದರೇಶ್ವರ ದೇವಸ್ಥಾನದ ಕವಾಟ, ಬನ್ನೇರುಘಟ್ಟ ಮೇನ್ ರೋಡ್. ದೇವಾಲಯದ ಒಳಭಾಗವನ್ನು ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅಕ್ಕಪಕ್ಕಗಳಲ್ಲಿ ಸುಂದರವಾದಂಥ ಒಂದು ಕೆತ್ತನೆಯ ಕೆಲಸ. ದೇವಾಲಯದ ಒಂದು ಆವರಣ, ಎರಡೂ ಕಡೆಗಳಲ್ಲಿ ಗೋಪುರಗಳು, ಮಧ್ಯಭಾಗದಲ್ಲಿ ಒಂದು ಪ್ರವೇಶ ದ್ವಾರ, ಬಲಭಾಗದಲ್ಲಿ ಒಂದು ಪ್ರವೇಶ ದ್ವಾರ. ಎದುರಿಗೆ ಮಹಾಗಣಪತಿ ದೇವಸ್ಥಾನ ಕಾಣಿಸ್ತಾ ಇದೆ. ಬಸವನ ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ಗೋಪುರಗಳನ್ನು ನೋಡ್ಬೋದು. ಇಲ್ಲಿ ಗೋಡೆಯ ಮೇಲೆ ಮಹಾಗಣಪತಿಯ ಒಂದು ವಿಗ್ರಹ ಇದೆ. ಇಲ್ಲಿ ವಿಷ್ಣುವಿನ ಒಂದು ವಿಗ್ರಹ ಇದೆ. ಇಲ್ಲಿ ಉದ್ದಕ್ಕೂ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಪದ್ಮಾವತಿಯ ಒಂದು ವಿಗ್ರಹ. ಇದು ವೆಂಕಟೇಶ್ವರನ ಒಂದು ವಿಗ್ರಹ. ಇಲ್ಲಿ ಗಜಲಕ್ಷ್ಮಿಯ ಒಂದು ವಿಗ್ರಹ. ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ವಿಗ್ರಹನ ನೋಡ್ಬೋದು. ಆಂಜನೇಯ ಸ್ವಾಮಿ ವಿಗ್ರಹ ಅಲಂಕೃತಗೊಂಡಿದೆ. ಗೋಪುರಗಳು ಎರಡು ಗೋಪುರಗಳು, ರಾಜಗೋಪುರ, ದೇವಾಲಯದ ಒಂದು ಕೆತ್ತನೆ ಕೆಲಸ, ಇಷ್ಟು ಕೂಡ ಕಣ್ಣಿಗೆ ಒಂದು ಹಬ್ಬವನ್ನು ಉಂಟು ಮಾಡುವಂತಹ ಒಂದು ದೃಶ್ಯ ಇದಾಗಿದೆ. ಇದು ಇತ್ತೀಚೆಗೆ ಕಟ್ಟಲ್ಪಟ್ಟಂತಹ ಒಂದು ದೇವಸ್ಥಾನ. ಸುಂದರೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಮೀನಾಕ್ಷಿ ದೇವಸ್ಥಾನ ಇಲ್ಲಿದೆ. ಇದು ಶಿವ ಪಾರ್ವತಿಯರ ಒಂದು ಅವತಾರ ಅಂತ ನಂಬಲಾಗಿದೆ. ಇದು ಮಧುರೈ ಮೀನಾಕ್ಷಿ ದೇವಸ್ಥಾನದ ರೆಪ್ಲಿಕಾ, ಅಂದರೆ ಪ್ರತಿರೂಪದಂತೆ ಇಲ್ಲಿ ಕಟ್ಟಲಾಗಿದೆ. ಆದರೆ ಇದು ಚಿಕ್ಕ ದೇವಸ್ಥಾನ. ಮಧುರೈನಲ್ಲಿರುವಂಥದ್ದು ಒಂದು ಬೃಹದಾಕಾರವಾದಂತಹ ಒಂದು ವಿಗ್ರಹ. ಇಲ್ಲಿ ರಾಜಗೋಪುರಗಳು ಮತ್ತು ಅದರ ಒಂದು ಕೆತ್ತನೆ ಕೆಲಸವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಬಹಳ ಅಂದವಾದಂತಹ ಒಂದು ಕೆತ್ತನೆ ಕೆಲಸ. ಗೋಡೆಗಳ ಮೇಲೂ ಕೂಡ ಅನೇಕ ವಿಗ್ರಹಗಳನ್ನು, ದೇವತೆಗಳ ವಿಗ್ರಹಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಇಲ್ಲೂ ಕೂಡ ನೋಡಿ ಎಷ್ಟು ಅಂದವಾದಂತಹ ಒಂದು ಗೋಪುರ. ಅಲ್ಲಿ ಕೆತ್ತನೆ ಕೆಲಸಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಕೆತ್ತನೆ ಕೆಲಸ ಇರುವಂತಹ ಒಂದು ಗೋಪುರ ಮತ್ತು ಗೋಡೆಗಳ ಮೇಲೆ ದೇವತೆಗಳನ್ನು ಇಲ್ಲಿ ರಾಜಗೋಪುರದ ಒಂದು ಅಂದವಾದಂಥ ಚಿತ್ರನ ಇಲ್ಲಿ ನೋಡಬಹುದು. ಕಾಲಭೈರವನ ದೇವಸ್ಥಾನ. ಇದು ನವಗ್ರಹಗಳಿರುವಂತಹ ಒಂದು ಆವರಣ. ಗರುಡಗಂಬ ಮತ್ತು ಮುಖ್ಯ ದೇವರ ಒಂದು ಪ್ರವೇಶ ದ್ವಾರ ಕೆತ್ತನೆಗಳಿಂದ ಅಲಂಕೃತಗೊಂಡಿದೆ. ಮಧುರೈಗೆ ಹೋಗಲಾರದವರು ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಿದ್ರೆ ಸ್ವಲ್ಪ ನಮಗೆ ಆ ದೇವಸ್ಥಾನ ಹೇಗಿರ್ಬೋದು ಅನ್ನೋ ಒಂದು ಕಲ್ಪನೆ ಕೂಡ ನಮಗೆ ಇಲ್ಲಿ ಬರುತ್ತೆ.